ನಿಲ್ಸು ಶಾರ್ವರಿ, ನನ್ ಮಾತ್ ಕೇಳು. ಕಾರ್ ನಿಲ್ಸು ಅಂತಿದ್ದೀನಲ್ಲ, ಪ್ಲೀಸ್ ಕಾರ್ ನಿಲ್ಸು. ಅಕ್ಕ ಅಕ್ಕ ನೀನ್ ಸುಮ್ನಿರು. ಈಗ ನಾನೇನಾದ್ರೂ ಕಾರ್ ನಿಲ್ಸಿದ್ರೆ ಅವ್ರು ಬಂದು ನಮ್ಮನ್ನ ಹಿಡ್ಕೋತಾರೆ. ಆಮೇಲೆ ಜೀವನ ಪರ್ಯಂತ ನಾವು ಜೈಲೆಲ್ಲ ಕೊಳಿಬೇಕಾಗತ್ತೆ. ನಾವು ಅಂತ ಯಾಕೆ ಹೇಳ್ತಿದ್ಯಾ? ತಪ್ಪು ಮಾಡಿರೋ ನೀನು. ಆ ತಪ್ಪುಗಳಿಗೆ ಪ್ರಾಯಶ್ಚಿತ್ತ ಆಗ್ಬೇಕು. ನಿನ್ನ ತಪ್ಪಿಗೆ ನೀನ್ ಶಿಕ್ಷೆ ಅನುಭವಿಸ್ಬೇಕು. ಆಮೇಲೆ ಒಳ್ಳೆ ಮನುಷ್ಯರಾಗಿ ಬದುಕೋದಕ್ಕೆ ಪ್ರಯತ್ನ ಪಡು. ಅಕ್ಕ, ಇಂಥ ವೇದಾಂತಗಳೆಲ್ಲ ನನಗ್ ಬೇಕಾಗಿಲ್ಲ. ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಸ್ಸು ಅಂತಾರೆ. ನಾವೀಗ ಅವರಿಂದ ತಪ್ಪಿಸ್ಕೊಂಡು ಹೊರಟು ಹೋಗೋಣ. ಆಮೇಲೆ ಅವರನ್ನೆಲ್ಲ ಏನ್ ಮಾಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ನಾನಂತೂ ಅವರನ್ನ ಸುಮ್ಮನೆ ಬಿಡಲ್ಲ. ನಿನಗ್ ಯಾಕಿಷ್ಟು ದ್ವೇಷ ಶಾರ್ವರಿ? ದ್ವೇಷ ಅಲ್ಲ ಅಕ್ಕ, ಇದು ಪ್ರೀತಿ. ಏನ್ ಹೇಳ್ತಿದ್ಯಾ ನೀನು? ಹೌದು ಅಕ್ಕ, ನಿನ್ ಮೇಲಿರೋ ಪ್ರೀತಿ. ನಿನ್ ಮೇಲಿರೋ ಪ್ರೀತಿಗೆ ನಾನು ಹುಚ್ಚಿ ಆಗಿದ್ದೀನಿ. ನಿನಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೇನೆ. ನಿನಗೋಸ್ಕರ ನಾನು ಇಡೀ ಜೀವನನೇ ಕಳ್ದಿದ್ದೀನಿ ಅಕ್ಕ. ನನಗೋಸ್ಕರ ಹೇಗ್ ಕಳ್ದಿದ್ಯಾ? ನೀನ್ ಸತ್ತಿದ್ಯಾ ಅಂತ ತಿಳ್ಕೊಂಡು ದುಃಖ ಪಟ್ಟಿದ್ದೀನಿ. ಇದೆಲ್ಲದಕ್ಕೂ ಕಾರಣ ಮಾಧವ. ಅದಕ್ಕೆ ಅವನ್ ಕುಟುಂಬನ ನಾಶ ಮಾಡ್ಬೇಕು ಅಂತ ಅವನ ಮನೆಗೆ ಸೊಸೆಯಾಗಿ ಸೇರ್ಕೊಂಡಿದ್ದು. ನಾನು ಇಡೀ ಜೀವನನೇ ನಿನ್ಗೋಸ್ಕರ ತ್ಯಾಗ ಮಾಡಿದ್ದೀನಿ ಅಕ್ಕ. ಇದನ್ನ ತ್ಯಾಗ ಅನ್ನಲ್ಲ ಶಾರ್ವರಿ, ವಿಕೃತ ಅಂತಾರೆ. ದ್ವೇಷಕ್ಕೂ ತ್ಯಾಗಕ್ಕೂ ತುಂಬಾ ವ್ಯತ್ಯಾಸ ಇದೆ. ತ್ಯಾಗದಿಂದ ಇನ್ನೊಬ್ರಿಗೆ ಒಳ್ಳೇದಾಗ್ಬೇಕು ಹೊರತು ಕೆಟ್ಟದಾಗ್ಬಾರ್ದು. ದಯವಿಟ್ಟು ಕಾರ್ ನಿಲ್ಸು. ಅಕ್ಕ ಪ್ಲೀಸ್, ನನಗ್ ಒತ್ತಾಯ ಮಾಡ್ಬೇಡ. ನಾವೀಗ ತಪ್ಪಿಸ್ಕೊಳ್ಳೇಬೇಕು. ನೀನೇನಾದ್ರೂ ಹೀಗೆ ಒತ್ತಾಯ ಮಾಡ್ತಾನೆ ಇದ್ರೆ ನಾನು ಕಾರ್ನ ಇನ್ನೂ ಸ್ಪೀಡಾಗಿ ಓಡಿಸ್ತೀನಿ. ನಾನೇನಾದ್ರೂ ಸ್ಪೀಡಾಗಿ ಗಾಡಿನ ಓಡಿಸಿ ಆಕ್ಸಿಡೆಂಟ್ ಆದ್ರೆ ನಾವು 3 ಜನ ಸತ್ತು ಹೋಗ್ತೀವಿ.